ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಹೇಳ್ತಾ, ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ನೋಡೋಕ್ಕೆ ಬರ್ತಾ ಇದ್ದಾಳೆ. ಆಫ್ಟರ್ 3 ಮಂತ್ ಆದಮೇಲೆ, ಡೆಲಿವರಿ ಆಗಿ 3 ಮಂತ್ ಆದಮೇಲೆ ನೋಡೋಕ್ಕೆ ಬರ್ತಾ ಇದ್ದಾಳೆ. ಇವತ್ತೆಲ್ಲ ಏನೇನಾಗುತ್ತೆ ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಇನ್ನೂ ಬಂದಿಲ್ಲ, ಅವಳು ಬಸ್ ಸ್ಟ್ಯಾಂಡಲ್ಲಿದ್ದಾಳೆ, ಆಟೋ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಯಾರು ಅಂತ ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಮಾಡಿದ್ಲು, ಅವಳು ಆಲ್ರೆಡಿ ರೀಚ್ ಆಗಿದ್ದಾಳೆ ಅಂತೆ ಲೊಕೇಶನ್ಗೆ. ಅವಳಿಗೆ ಈ ಕಡೆ ಬರೋದು ಗೊತ್ತಿಲ್ಲ, ಅವಳನ್ನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಅಲ್ಲಿ ನಿಂತಿದ್ದಾಳೆ ನೋಡಿ, ಬರ್ತಾ ಇದ್ದಾಳೆ. ಅವಳು ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ಲು ಬ್ಲಾಗ್ಗೆ. ಯಾರು ಬಂದ್ರು ನೋಡಲಿ, ಅವಳು ವಿಡಿಯೋ ಮಾಡ್ಕೊಂತ ಇದ್ದಾಳೆ. ಅವಳಿಗೆ ಭಯ ಆಗೋಯ್ತು. ಮನೆಗೆ ಇವಳು ರೀಚ್ ಆಗಿದ್ದಾಳೆ. ಹಾಗೆ ತಿಂಡಿ ಮಾಡಿರಲಿಲ್ಲ, ಹಾಗಾಗಿ ಲೇಟಾಗಿ ಬಂದಿದ್ಲಲ್ಲ, ಒಂದೇ ಸತಿ ಊಟನೇ ಮಾಡ್ಕೊಂಡ್ಲು. ಊಟ ಮಾಡ್ಕೊಂಡ್ಬಿಟ್ಟು ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು, ಈಗ ನೆಕ್ಸ್ಟ್ ನಾವು ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಸೇಯಿಂಗ್ ಎಷ್ಟು ಮಾಡಬೇಕು ಅಂತ. ಹಾಗಾಗಿ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಫಸ್ಟ್ ಚಾಲೆಂಜ್, ನಾನು ಫ್ರ್ಯಾಂಕ್ ಕಾಲ್ ಕೊಡ್ತೀನಿ. ನನ್ನ ತಮ್ಮಂಗೆ ಮಾಡಬೇಕು, ಅವನೇನು ಮಾತಾಡ್ತಾನೆ ಅಂತ ನಿಮಗೂ ತೋರಿಸ್ತೀನಿ. ಇವಳು ಯಾವ ಥರ ಪ್ರ್ಯಾಂಕ್ ಮಾಡ್ತಾಳೆ ಅಂತ ನೀವು ನೋಡಿ. ನೋಡೋಣ. ಇವಾಗ ನನ್ನ ತಮ್ಮಂಗೆ ಪ್ರ್ಯಾಂಕ್ ಕಾಲ್ ಮಾಡಿಸ್ತೀನಿ. ಅವನೇನಾರು ಬೈದ್ಬಿಟ್ರೆ ನನಗೆ ಗೊತ್ತಿಲ್ಲ, ನೀನು ಹೆಂಗೆ ಮಾತಾಡ್ತೀಯ ಅದ್ರ ಮೇಲೆ ಡಿಪೆಂಡು. ನಂಬರ್ ಹೇಳ್ತೀನಿ. ಅನುಪಕ್ತಾನೆ ಮತ್ತೆ ಮಾಡು. ರಿಂಗ್ ಆಗ್ತಾ ಇದೆ. ಹಲೋ 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 ಸರ್, ನಮಸ್ತೆ ಸರ್. ನಾವು SBI ಬ್ಯಾಂಕಿಂದ. ಯಾವ SBI ಬ್ಯಾಂಕು? ಬ್ಯಾಂಗ್ಳೂರು SBI ಬ್ಯಾಂಕು. ಯಾವ ಬ್ರಾಂಚ್ ಮೇಡಮ್? ಕರ್ನಾಟಕ ಬ್ರಾಂಚ್. ಸರ್, ನೀವು ಲೋನ್ ಅಪ್ಲೈ ಮಾಡಿದ್ರಲ್ಲ 10 ಲಕ್ಷಕ್ಕೆ, ಅದು ಲೋನ್ ಅಪ್ಲೈ ಆಗಿದೆ. ಯಾವಾಗ ಕೊಡ್ತೀರಾ ಸರ್? ನಾಳೆನೇ ನೀವು ತೊಗೊಳ್ಬೋದು. ಆದರೆ ನಾನು ನಂಬರ್ ಕಳಿಸ್ತೀನಿ. ಆ ನಂಬರ್ಗೆ ನೀವು ಆಧಾರ್ ಕಾರ್ಡು, ವೋಟ್ ಲಿಸ್ಟು. ಆಧಾರ್ ಕಾರ್ಡು ನಮ್ಮ ಅಕ್ಕನ ಮಗ ಅದ್ರ ಮೇಲೆ ಹುಚ್ಚೋಗಿ ಊಟ ಎಲ್ಲ ಬದಲಾಗ್ಬಿಟ್ಟಿದ್ದು ಮೇಡಮ್. ಸುಟ್ಟು ಬಿಟ್ಟಿದ್ದೇನೆ ಅವನು ಹುಚ್ಚೋಗಿ. ರೇಷನ್ ಕಾರ್ಡ್ ಇದೆಯಾ ಸರ್? ಹೋಗ್ಲಿ, ರೇಷನ್ ಕಾರ್ಡು ನಮ್ಮ ಅಜ್ಜಿ ಹತ್ರ ಇಟ್ಟಿವಿ ಮೇಡಮ್. ನಿಮ್ಮ ಅಜ್ಜಿ ಇಲ್ಲೇ ಇದ್ರೆ ನೋಡಿ ಒಂದ್ಸಲ. ನಮ್ಮ ಅಜ್ಜಿ ಇಲ್ಲ ಮೇಡಮ್, ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ದುಬೈಗೆ. ದುಬೈ? ಸರ್, ದುಬೈಗೆ ಹೋಗಿದ್ದಾರೆ ಅಂದಮೇಲೆ, ಅಷ್ಟು ರಿಚ್ ಇದ್ಮೇಲೆ ನೀವು ಯಾಕೆ 10 ಲಕ್ಷದ ಲೋನ್ ಇದು ಮಾಡಿದ್ರಿ? ಸಾಲ ಮಾಡಬೇಕು ಅಂತ ಮೇಡಮ್. ಸಾಲ ಮಾಡಬೇಕು ಅಂತನಾ? ಹೌದು. ಹಾಂ ಸರ್, ನಿಮಗೆ ಲೋನ್ ಕೊಡ್ತೀವಿ. ಇಲ್ಲ, ಬ್ಯಾಂಕ್ ಹತ್ರ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಆಟೋಗೆ 200 ರೂಪಾಯಿ ಫೋನ್ ಪೇ ಮಾಡಿ ಮೇಡಮ್. ಸರ್ ಹೇಳಿ. ಆಟೋಗೆ ಹಾಂ 200 ರೂಪೀಸ್ ಜಿ-ಪೇ ಗೂಗಲ್ ಪೇ ಮಾಡಿಬಿಡಿ. ಗೂಗಲ್ ಪೇ ಮಾಡಬೇಕಾ ಸರ್? ನೀವು ಲೋನ್ ಅಲ್ಲ ಮೇಡಮ್, ಹಾಂ ಗೂಗಲ್ ಪೇ ಮಾಡಬೇಕಾ ಸರ್? ಅಲ್ಲ ಸರ್, ನೀವು ಲೋನು ನೀವೇ ಇದು ಮಾಡಿದ್ಮೇಲೆ ನಾನೇ ಗೂಗಲ್ ಪೇ ಮಾಡಲಿ? ದುಡ್ಡಿಲ್ಲ ಮೇಡಮ್, ಅದಕ್ಕೆ ಲೋನ್ ಬರ್ಸಿರೋದು. ದುಡ್ಡಿಲ್ವಾ ಸರ್? ಅದು ಗೂಗಲ್ ಪೇ ಅಲ್ಲ. ಅದೇ ಮೇಡಮ್, ಕೊಡ್ಬೇಕಾರ 200 ರೂಪಾಯಿ ಮುರ್ಕೊಂಡೆ ಕೊಡ್ರಿ. ಕೊಡ್ಬೇಕಾ? ಓಕೆ ಸರ್, ನೀವು ಬಂದು ಬೇಕಿದ್ರೆ ನೀವು ಲೋನ್ನ ತಗೊಳ್ಬೋದು. ಮಂತ್ಲಿ ನಾವೇ ಬಂದು ಕೊಡಬೇಕಾ ಸರ್? ಓಕೆ ಸರ್, ಓಕೆ ಬಾಯ್ ಸರ್. ನಾನು ಕಣೋ ಅನುಪ, ಚಿಂಟು, ನಾನು ಸುಚಿ. ಹಾಂ ಹಾಂ
ಹಾಂ ಹೇಳು ಚಿಂಟು. ನಾನು ಮನೆಗೆ ಬಂದಿದ್ದೆ ಕಣೋ. ಇನ್ನೆಲ್ಲಿ ನಿಮ್ಮ ಅಕ್ಕನ ಮನೇಲಿ ಅಮ್ಮಮ್ಮ? ಹೌದೇನು? ಹ್ಞೂ ಇನ್ನೇನು ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದ್ದೀನಿ. ಹಾಂ ಇದ್ದಾಳೆ ಕೂರ್ತೀನಿ ನೋಡು. ಅಲೋ ಏನಾ? ಏನಿಲ್ಲ ಬಿಡು, ಆಮೇಲೆ ಗೊತ್ತಾಗುತ್ತೆ ನಿನಗೆ ವಿಡಿಯೋದಲ್ಲಿ. ಸರಿ ಸರಿ ಬಾಯ್. ಪ್ರಾಂಕ್ ಮಾಡಿದ್ಲು ಕೊನೆಗೂ ನನ್ನ ತಮ್ಮನ್ನ. ಅವನೇನು ಬರಲಿಲ್ಲ ಇದಕ್ಕೆ, ಅವನ ರಿಪ್ಲೈ ಪ್ರಾಂಕ್ ಮಾಡಿಬಿಟ್ಟ. ನೆಕ್ಸ್ಟ್ ಚಾಲೆಂಜ್ ನಾನು ಅವ್ರ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳಬೇಕು. ಅವ್ರು ಏನು ರಿಯಾಕ್ಷನ್ ಕೊಡ್ತಾರೆ ಯಾರು ಗೊತ್ತಿಲ್ಲ. ಫ್ಲೆಕ್ಸ್ ಮಾಡ್ತೀನಿ ಬನ್ನಿ ನೋಡೋಣ. ಫಸ್ಟ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ನನ್ನ ತಮ್ಮಂಗೆ ಪ್ರ್ಯಾಂಕ್ ಮಾಡಿದ್ರು. ಅವನೇನು ಪ್ರ್ಯಾಂಕ್ ಆಗಿಲ್ಲ, ಬಟ್ ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳಿದ್ಲು. ಪ್ರ್ಯಾಂಕ್ ಮಾಡಿದ್ದಾಳೆ, ಅದರಲ್ಲಿ ಗೆಟ್ಟನಾಗಿದ್ದಾಳೆ. ನೆಕ್ಸ್ಟ್ ಚಾಲೆಂಜ್ ಏನು ಕೊಡ್ತಿದ್ದೀನಿ ಅಂದರೆ ಅವ್ರ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಐ ಲವ್ ಯು ಅಂತ ಎಲ್ಲರ ಮುಂದೆ ಹೇಳ್ಬೇಕು. ಬನ್ನಿ ನೋಡೋಣ. ರಿಪ್ಲೈ ಮಾಡಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ ಅದು ಏನು ಮಾಡಿ, ಯಾವಾಗಲೂ ಹೇಳೋದೇ ಇಲ್ವಾ? ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಅವರು ರಿಪ್ಲೈ ಏನು ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ. ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ನೋಡೋಣ. ಓ ಚಿನ್ನಮ್ಮ ಅಂತೆ. ಅಥವಾ ಅಲ್ಲಿ ಸಿಕ್ಕಿಲ್ವಾ? ಇಲ್ಲಿ ಸಿಗುತ್ತಮ್ಮ, ಅಲ್ಲಿಗೆ ಸಿಗ್ತಿಲ್ಲ ಅನಿಸುತ್ತೆ. ಗಾಯ್ಸ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಈ ಚಾಲೆಂಜ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಾಂ ಸಿಕ್ತು, ಬನ್ನಿ ರಿಂಗ್ ಆಗ್ತಾ ಇದೆ ನೋಡೋಣ. ಹಲೋ, ಏನು ಮಾಡ್ತಿದ್ದೀಯಾ? ಹಾಂ ಊಟ ಮಾಡ್ದ? ಐ ಲವ್ ಯು. ಐ ಲವ್ ಯು ಅಂದೆ. ಹಾಂ ಏನೂ ರಿಪ್ಲೈ ಮಾಡಲ್ವಾ? ನಾನೇನು ಕೇಳ್ತಾ ಇದ್ದೀನಿ, ನೀನೇನು ಹೇಳ್ತಾ ಇದೀಯ? ಐ ಲವ್ ಯು ಅಂದೆ. ಹಾಂ ಏನು? ಸರಿ ಬಿಡಿ. ಸರಿ ಹಾಂ ಬಾಯ್. ಎಲ್ಲರೂ ಇಷ್ಟೇ, ಅವ್ರು ಬ್ಯುಸಿ ಮಾತ್ರ ನೋಡ್ಕೊಳ್ತಾರೆ, ಮಾತ್ರ ಮಾಡಲ್ಲ. ಅವ್ರು ನಾಚ್ಕೊಳ್ತಾರೆ ಈ ಥರ ಎಲ್ಲ. ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ವಿಡಿಯೋ ಮಾಡ್ತಿದ್ದಾರೆ, ಅದಕ್ಕೆ ಈ ಥರ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇಲ್ಲ. ನೋಡೋಣ ನೆಕ್ಸ್ಟ್ ಚಾಲೆಂಜ್ ಟ್ರೈ ಮಾಡಿದ್ಲು, ಬಟ್ ಅದು ಆಗಲಿಲ್ಲ. ಟೋಟಲಾಗಿ ಮಾಡಿದ್ದೀನಿ. ಏನು ಟೋಟಲ್ ರಿಪ್ಲೈ ನಾನು ಮಾಡಿದ್ದೀನಿ. ಏನು ಆಯಿತು ಬಿಡಿ, ಮಾಡಿದ್ದಾಳೆ. ಈ ಚಾಲೆಂಜ್ನು ಕೂಡ ಕ್ಲಿಯರ್ ಮಾಡಿದ್ದಾಳೆ. ನೆಕ್ಸ್ಟ್ ಚಾಲೆಂಜ್ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಚಾಲೆಂಜ್ ಏನಂದರೆ ನನ್ನ ತಮ್ಮನ ಡ್ರೆಸ್ಸು ಇವಳು ವಿಯರ್ ಮಾಡಬೇಕು. ಯಾವ್ದು ಮಾಡ್ತಾಳೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಯಾವ ಥರ ಕಾಣ್ತಾಳೆ ಅಂತ ನೀವು ನೋಡೋಣ. ಗೊತ್ತಿಲ್ಲ, ಏನಾದರೂ ಪರವಾಗಿಲ್ಲ, ನೀನು ಮಾಡಲೇಬೇಕು. ಇದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ ಮಾಡು, ಇಲ್ಲ ಅಂದರೆ ಸೋತೆ ಅಂತ ಒಪ್ಕೊ. ಮಾಡ್ತೀಯಾ? ಮಾಡ್ತಾಳಂತ ಬನ್ನಿ ನೋಡೋಣ. ಯಾವ ಡ್ರೆಸ್ ಚಾಯ್ಸ್ ಮಾಡ್ಕೊಳ್ತಾಳೆ, ಯಾವ್ದು ಹಾಕ್ಕೊಳ್ತಾಳೆ, ಅವಳು ಹೆಂಗೆ ಕಾಣ್ತಾಳೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನನ್ನ ತಮ್ಮನ ಡ್ರೆಸ್ನ ವಿಯರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಬರ್ತೀನಿ ಬಾ ಹೋಗೋಣ ಡ್ರೆಸ್ ಕೊಡ್ತೀನಿ ಅಂತ ಅಂದರೆ ಅವಳೇ ನಾನೇ ತೊಗೊಂಡು ನಾನೇ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ನಾನೇ ಹಾಕ್ಕೊಂಡ್ಬರ್ತೀನಿ. ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾಳೆ. ಅವಳು ಯಾವ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ನೋಡೋಣ ಬನ್ನಿ. ಅವ್ನು ನೋಡಿದ್ರೆ ತುಂಬ ಉದ್ದದಪ್ಪ ಇದ್ದಾನೆ, ಹೆಂಗೆ ಕಾಣುತ್ತೆ ಅಂತ ನೀವು ನೋಡಿ ಬನ್ನಿ ಹೋಗೋಣ. ಭಾರಿ ಸೂಪರಾಗಿ ಕಾಣ್ತಿದ್ಯಾ. ಚಾಲೆಂಜ್ ಹೊರಗೆ ಬಾ. ಈ ಕಡೆ ಬಾಪ್ಪ, ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ. ಅಕ್ಕ ಬಂದ್ಲು, ಚಿಂಟು ಅಣ್ಣ ಬಂದ. ಬನ್ನಿ ಮೇಡಮ್. ಅಯ್ಯೋ ಉದ್ದ ಆಗ್ತಾ ಇದ್ದದ್ದು ಹೆಂಗ್ ಬರ್ತಾಳು ನೋಡಿ ಅವಳು.
ಹಾಗೆ ನನ್ನ ತಮ್ಮಂದು ಒಂದು ಶೂ ಇದೆ, ಹಾಕೊಂಡ್ಬಿಡು ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಹಂಗೆ ಒಂದೆರಡು ಫೋಟೋ ಶೂಟ್ ಮಾಡೋಣ. ಹಾಕೋ, ಅಲ್ಲೇ ಇದೆ ಶೂನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾಳೆ. ಬನ್ನಿ ಯಾವ ಥರ ಕಾಣ್ತಾವೆ. ಭಾರಿ ಚೆನ್ನಾಗಿ ಕಾಣ್ತಿದ್ಯಾ. ನನ್ನ ತಮ್ಮ ನೋಡಿದ್ರೆ ಮುಗ್ದೋಯ್ತು ಕತೆ. ಏನಪ್ಪ ನಮ್ಮ ಅಕ್ಕ ನನ್ನ ಡ್ರೆಸ್ ಅನ್ಸ್ಬಿಟ್ಟವಳಲ್ಲ ಅಂತ ಅಂದ್ಕೊಳ್ತಾನೆ. ಚೆನ್ನಾಗಿದೆ ಕಣೆ, ಚೆನ್ನಾಗಿ ಕಾಣ್ತಿದ್ಯಾ. ಪಕ್ಕ ಸುಟ್ಟಾಗುತ್ತೆ. ನೀನೇ ಪರವಾಗಿಲ್ಲ ಬಿಡು, ಅವನ ಥರ ದಪ್ಪ ಇದ್ದಾಳೆ ಇವಳು. ಅಷ್ಟೊಂದು ಪರವಾಗಿಲ್ಲ. ಬ್ಯಾಂಗಲ್ಲು ಬಂಗಾರಿ ಮಾಡ್ತಾವಳೆ ನೋಡಿ. ಬನ್ನಿ ಒಂದೆರಡು ಫೋಟೋ ಶೂಟ್ ಮಾಡಿಬಿಡೋಣ. ಹೆಂಗೆಲ್ಲ ಪೋಸ್ ಕೊಡ್ತಾವಳೆ ಸುಂದರಿ. ಹಾಗೆ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡ್ಲು. ನೆಕ್ಸ್ಟ್ ಅದೇ ಡ್ರೆಸ್ಸಲ್ಲಿ ಒಂದು ರೀಲ್ಸ್ ಮಾಡಬೇಕು, ಅದು ಚಾಲೆಂಜೇ. ಒಂದು ರೀಲ್ಸ್ ಮಾಡಬೇಕು. ಬನ್ನಿ ನೋಡಿ ಗಾಯ್ಸ್ ಹೆಂಗ್ ಮಾಡಿಸ್ತಾಳೆ ನನ್ನ ಕೈಲಿ. ಇವಳು ಬರಲಿ ನೆಕ್ಸ್ಟ್ ನಾನು ಸರಿ ನಾನು ಬಂದಾಗ ನಾನು ಮಾಡ್ತೀನಿ. ನೋಡಿ ಗಾಯ್ಸ್ ಮುಗಿಯೋದಷ್ಟಿಗೆ ಅವಳಿಗೆ ಯೂಟ್ಯೂಬರ್ ಒಬ್ರು ಕಾಲ್ ಮಾಡಿದ್ರು, ಅವಳ ಹತ್ರ ಮಾತಾಡ್ತಾ ಇದ್ದಾರೆ. ಮುಗಿಸ್ಕೊಂಡ್ಲಿ ಬಿಡಿ. ಹೇಳ್ತಿದ್ದಾರೆ ಸ್ವಲ್ಪ. ನೆಕ್ಸ್ಟ್ ನಾನು ಯಾವ ಚಾಲೆಂಜ್ ಕೊಡ್ತಾ ಇದ್ದೀನಿ ಅಂದರೆ, ಹೆಂಗಿದ್ರು ಇವಳು ಈಗ ಈ ಥರ ಟಿಪ್ ಟಾಪಾಗಿ ರೆಡಿ ಆಗಿದ್ದಾಳೆ. ಹಾಗಾಗಿ ಇದೇ ಡ್ರೆಸ್ಸಲ್ಲಿ ಒಂದು ಸಾಂಗ್ಗೆ ರೀಲ್ಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದು ಹೆಂಗೆ ಕಾಣುತ್ತೆ ಹೇಳು. ಹೆಂಗೆ ಕಾಣುತ್ತೆ ಅಂದರೆ ಹಂಗೆ ಕಾಣುತ್ತೆ. ಎಕ್ಸೆಪ್ಟ್ ಮಾಡ್ತೇ ಇಲ್ಲ ಅಷ್ಟೇ. ಈ ಡ್ರೆಸ್ಸಲ್ಲಿ ಒಂದು ರೀಲ್ಸ್, ಅದು ನಾನು ಚಾಯ್ಸ್ ಮಾಡಿರೋ ರೀಲ್ಸ್ನೇ ಮಾಡಬೇಕು ಅವಳು. ಇದಿಲ್ಲ ಯಾಕಿದಿಲ್ಲ? ನಾನು ಯಾವ್ದು ಚಾಯ್ಸ್ ಮಾಡ್ತೀನೋ ಅದನ್ನ ಮಾಡಬೇಕು ಅಷ್ಟೇ. ಅದೇ ಇರೋದು. ಎಸ್ ಆರ್ ನೋ? ಓಕೆ ಬನ್ನಿ ನೋಡೋಣ ಯಾವ ಸಾಂಗ್ ಅಂತ ಫಸ್ಟ್ ಸೆಲೆಕ್ಟ್ ಮಾಡೋಣ. ಅವಳ ಮೊಬೈಲಲ್ಲೇ ಮಾಡಿಸ್ತೀನಿ. ರೀಲ್ಸಿಗೆ ಸಾಂಗ್ ಹುಡುಕ್ತಾ ಇದ್ದಾಳೆ. ನೀನು ಸೆಲೆಕ್ಟ್ ಮಾಡ್ತೀನಿ ಅಲ್ಲ, ಹುಡುಕ್ತಾ ಇದ್ದಾಳೆ. ನಾನು ಹೇಳಿದ್ರೆ ಅಲ್ವಾ ಸೆಲೆಕ್ಟ್ ಮಾಡ್ತಿರೋದು. ನೀನು 3-4 ಸೆಕೆಂಡ್ಸ್ ಅಷ್ಟೇ. ಅದೆಲ್ಲ ಗೊತ್ತಿಲ್ಲ. ಆಗ್ಲಿ, ಅದು ರೀಲ್ಸ್ ಕಂಪ್ಲೀಟ್ ಆಗ್ಬೇಕಲ್ಲ. ಇಲ್ಲ ನೀನು ಏನು ಹೇಳಿದ್ದು ರೀಲ್ಸ್ ಮಾಡಬೇಕು ಅಂತ ಅಷ್ಟೇ ಮಾಡೋದು. ಸಾಂಗ್ ಸೆಲೆಕ್ಟ್ ಮಾಡಿದ್ದೀನಿ ರೀಲ್ಸ್ಗೆ. ಯಾವ ಸಾಂಗ್ ಅಂತ ಇವಾಗ ನೀವು ನೋಡಿ ಅವಳು ರೀಲ್ಸ್ ಮಾಡ್ತಾರಲ್ಲ, ಬನ್ನಿ ಅವಳ ಹತ್ರ ರೀಲ್ಸ್ ಮಾಡ್ಸೋಣ. ಗೈಸ್ ರೀಲ್ಸ್ಗೆ ಸಾಂಗು ಕೂಡ ಸೆಲೆಕ್ಟ್ ಆಯಿತು. ಯಾವ ಸಾಂಗ್ ಅಂತ ಅವಳು ರೀಲ್ಸ್ ಮಾಡ್ಬೇಕಾದ್ರೆ ನೀವೇ ನೋಡಿ. ಬನ್ನಿ ತೋರಿಸ್ತೀನಿ. ರೀಲ್ಸ್ ಸ್ಟಾರ್ಟ್ ಮಾಡಲಾ? ಫಿಲ್ಟರ್ ಗಿಲ್ಟರ್ ಹಾಕ್ಬೇಕಾ? ಏನು ಬೇಡ, ಹಂಗೆ ಆಗ್ಬಿಡು. ಈ ಕಡೆ ಸ್ವಲ್ಪ ಚೆನ್ನಾಗಿದೆ. ಫುಲ್ಲು ಬರಲ್ಲ ಕಣೆ. ಬನ್ನಿ ನೋಡಿ ಗಾಯ್ಸ್, ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ ನಾನು. ನೆಕ್ಸ್ಟ್ ಮೇಡಮ್ ಪೂರ್ವ ವ್ಲಾಗಲ್ಲಿ ನಾನು ಆ್ಯಡ್ ಆಗಿದ್ದೀನಿ. ನನಗೆ ಮಾಡಿಸಿದ್ದಲ್ಲ, ಈಗ ನೀನು ಮಾಡಬೇಕು. ಮಾಡ್ತೀನಿ. ಅದಕ್ಕೆ ಮಾಡ್ತೀಯಾ? ಓಕೆ ಡನ್. ಬನ್ನಿ. ಏನು ಆಫ್ ಮಾಡು. ಈ ಡ್ರೆಸ್ಸಲ್ಲೇ ಅವಳಿಗೆ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬರ್ತಾಳೆ ಈಗ ಹೋಗ್ಬಿಟ್ಟು. ನೆಕ್ಸ್ಟ್ ಅದಾದ್ಮೇಲೆ ಗೊತ್ತಿಲ್ಲ, ಈ ಡ್ರೆಸ್ ಇರೋ ರೇಂಜಿಗೆ ಸಖತ್ ವೆಯ್ಟ್ ಇದೆ. ಫುಲ್ ಸಖತ್ ವೆಯ್ಟ್ ಇದೆ. ಅದು ಶೂಸ್ ಬೇರೆ ಹಾಕೊಂಡ್ಬಿಟ್ಟಿದ್ದಾಳಲ್ಲ, ಹಾಗಾಗಿ ನೋಡಿ ಅದ್ರಲ್ಲಿ ಅರ್ಧ ಕಾಲು ಇಲ್ಲ ನಂದು. ಹಾಗಾಗಿ ಇವಾಗ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಯಾವುದು ಅಂತ ನೋಡೋಣ ಬನ್ನಿ. ನನ್ನ ಮಗಂದು ಫುಲ್ಲು ಖ್ಯಾತೆ, ಸಖತ್ತು ಸೌಂಡ್ ಮಾಡ್ತವನೆ. ಅದರಲ್ಲೇ ಎಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ ನೋಡೋಣ. ಆ ಚಾಲೆಂಜು ಕೂಡ ಕಂಪ್ಲೀಟ್ ಮಾಡಿದ್ದಾಳೆ. ನೆಕ್ಸ್ಟ್ ಚಾಲೆಂಜ್ಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಚಾಲೆಂಜ್ ಅಂದರೆ, ಅವಳು ಶಾಕಾಗಿ ಹೋಗ್ತಾಳೆ. ಜಸ್ಟ್ 2 ಮೆಣಸಿಕಾಯಿ, ಹಸಿಮೆಣ್ಸಿಕಾಯಿ, ಅದು ಗ್ರೀನ್ ಚಿಲ್ಲಿ ಖಾರ ಇದೆ, ಸಖತ್ ಖಾರ ಇದೆ. ಹಾಗಾಗಿ 2 ಕೊಡ್ತೀನಿ. ಅದರಲ್ಲಿ ಅವಳು 2 ಆಗಲ್ಲ, ನಾನು ಖಾರನೇ ತಿನ್ನಲ್ಲ ಅಂತ ನನಗೆ ಗೊತ್ತಿದೆ. ಸರಿ, ಒಂದಾದ್ರೂ ಕಂಪ್ಲೀಟ್ ಆಗಿ ತಿನ್ಬೇಕು ಅವಳು. ಬನ್ನಿ, ಅದೇ ಚಾಲೆಂಜು. ಅವಳು ಅಕ್ಸೆಪ್ಟ್ ಮಾಡಿದ್ದಾಳೆ, ಓಕೆ ಅಂತ ಹೇಳಿದಾಳೆ. ಬನ್ನಿ ನೋಡೋಣ, ತಗೊಂಬರ್ತೀನಿ ನಾನು. ಏನೇನು ಕೊಡ್ತಾಳೋ ಮುಂದೆ ಗೊತ್ತಿಲ್ಲ. ನನಗಂತೂ ಈಗಲೇ ಭಯ ಆಗ್ತಿದೆ. ಆಗ್ಲಿ ಬಾ, ಖಾರ ಆಗಬೇಕು. ಬನ್ನಿ ನೋಡೋಣ. ಇಷ್ಟು ದಿನಷ್ಟೇ ನಾನು 0 ಹೋಗುತ್ತೆ. ಹಂಗೆ ಸಕ್ಕರೆ ಬೇಕು ನೋಡಿ ಜೊತೆಗೆ. ಹಂಗಿದ್ರೆ ಮಗ ಸರಿ, ಸಕ್ಕರೆನೂ ರೆಡಿ ಮಾಡ್ಕೊಳ್ತೀನಿ. ಇಲ್ಲ ತಿಂತ್ಯಾ ಅಥವಾ ಸೆಟಪ್ ಏನಾದರೂ ಬೇಕಾ? ನಾನು ದೊಡ್ಡ ಮೆಣಸಿಕಾಯಿ ತೊಗೊಂಡಿದ್ದೆ, ಒಂದೇ ಅಂತ ಹೇಳಿದ್ಲು. ಹಾಗಾಗಿ ನಾನು ದೊಡ್ಡದಿರೋದೇ ತೊಗೊಂಡಿದ್ದೆ. ಅವಳು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಇದು ಕೂಡ ಖಾರ ಇದೆ. ಬನ್ನಿ ನೋಡೋಣ ಅವಳು ಹೆಂಗೆ ತಿಂತಾಳೆ ಅಂತ. ಇದು ದೊಡ್ಡದಿದ್ರೆ ಅವಳು ದೊಡ್ಡ ತಗೋ ಅಂತಂದು. ದೊಡ್ಡದಿದ್ರೆ ತಿನ್ನೋಕ್ಕಾಗಲ್ಲ, ಒಂದೇ ತಗೊಂಡ ಚಿಕ್ಕದು ಅಂತ ತಗೊಂಡೆ.
ಮೆಣಸಿನ್ಕಾಯಿ ತಿನ್ನೋದೇ ದೊಡ್ಡದು, ಅದರಲ್ಲಿ ದೊಡ್ಡ ಮೆಣಸಿನ್ಕಾಯಿ ತಿನ್ನೋಕ್ಕಾಗುತ್ತೆ ಆಗಲ್ಲ. ನೋಡೋಣ ಬನ್ನಿ, ಅವಳು ತಿಂದು ತೋರಿಸ್ತಾಳಂತೆ. ಅದೇನೋ ಸ್ವಲ್ಪ ಚಾಲೆಂಜ್ ತಿಂದ್ರೆ ನಡೆಯುತ್ತಲ್ವಾ? ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡಿಬಿಟ್ಟು ಅವಳು ಆಲ್ರೆಡಿ. ನೋಡೋಣ ಬನ್ನಿ. ಸ್ವಲ್ಪ ತಿಂದು ನಡೆಯುತ್ತೆ. ಸ್ವಲ್ಪ ಅಲ್ಲ, ಪೂರ್ತಿ ತಿನ್ನಬೇಕು. ಪೂರ್ತಿ ಅಂತಾನೆ ತಾನೇ ಹೇಳಿರೋದು ನಾನು, ಪೂರ್ತಿ ತಿನ್ಬೇಕು ಅವಳು. ಪಟ್ಪಟ್ಟಾಗದ್ ಬಿಡು. ಖಾರ ಇತ್ತದು ನಮ್ಮ ಮನೇಲಿ. ಇದು ಚಿಕ್ಕದ ಮೆಣಸಿನ್ಕಾಯಿ ಬರುತ್ತೆ, ನಾಟಿ ಮೆಣಸಿನ್ಕಾಯಿ, ಅದು ಸಖತ್ ಖಾರ ಇರುತ್ತೆ. ತಿಂತವಳೆ, ತಿಂದು ನುಂಗ್ಬೇಕು, ನಾಲ್ಗೆ ತೋರಿಸ್ಬೇಕು. ಹಾಂ ಏನು ಇಲ್ಲ 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 ನುಂಗ್ಬೇಕು ಗಾಯ್ಸ್. ಇದು ಮೋಸ ಅಲ್ವಾ? ನಾನು ಹೇಳಿದ್ದೀನಿ ಆಲ್ರೆಡಿ. ಅಗಿಬೇಕು ಅವಳು. ಆಗದ್ ಬಿಡು. ತೋರ್ಸು ಅವಳು ನೋಡಿ, ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡ್ತಾವಳೆ. ಆಗ್ದಿಲ್ಲ ಅವಳು, ಬರೀ ಎರಡು ಬೈಟ್ ಮಾಡಿದಾಳೆ ಅಷ್ಟೇ. ಸಖತ್ ಖಾರ ಆಗ್ಬಿಟ್ಟೈತೆ. ಸಕ್ಕರೆ ಕೇಳ್ತಾವಳೆ, ಕೊಡಲ್ಲ ಅಂತ ಆಟ ಆಡಿಸ್ತಾ ಇದ್ದೀನಿ. ಪಾಪ ಕೊಟ್ಬಿಡೋಣ. ಆಗ್ಲಿ, ಅವಾಗಲೇ ರೆಡಿ ಮಾಡ್ಕೊ ಅಂತ ಹೇಳಿದ್ಲಲ್ಲ, ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಕಂಪ್ಲೀಟ್ ಮಾಡಿದ್ಲು ಗಾಯ್ಸ್. ಕೊನೆಗೂ ಖಾರ ಇತ್ತು ಇಲ್ಲ, ಅದು ಆಲ್ಮೋಸ್ಟ್ ತುಂಬಾ ಖಾರ ಇತ್ತದು. ಹಾಗಾಗಿ ಚಿಕ್ಕದೇ ಇರ್ಬೋದು ಅಷ್ಟೇ, ತುಂಬ ಖಾರ ಇದೆ. ಅದು ಚಿಕ್ಕದಿದ್ರೂ ಪರವಾಗಿಲ್ಲ, ಖಾರ ಇರುತ್ತೆ ಅಂತಲೇ ನಾನು ಓಕೆ ಅಂತ ಹೇಳಿದೆ. ಕೊನೆಗೂ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಚಾಲೆಂಜ್ನ ಕ್ಲಿಯರ್ ಮಾಡಿದ್ದಾಳೆ. ನೀವೆಲ್ಲ ಕೇಳ್ಬೋದು, ಚಾಲೆಂಜ್ ಕ್ಲಿಯರ್ ಮಾಡಿದ್ದಾಳೆ, ಏನು ಕೊಡ್ತೀರಾ ಅಂತ. ಏನು ಕೊಡಲ್ಲ ಗೈಸ್. ಇದು ಸೇ ಎಷ್ಟು ಅವಳು ಏನಾದ್ರು ಕೊಡ್ಬೇಕಲ್ವಾ? ಏನು ಕೊಡಲ್ಲ, ನಾನೇ ಕೊಡ್ಬೇಕು. ಈಗ ಏನು ಗೊತ್ತಾ ಗೈಸ್, ನಾವು ಸೇ ಎಷ್ಟು ಅಂತ ಮಾಡ್ತಿರೋದಲ್ವಾ. ಅವಳು ಹೇಳಿಲ್ಲ ಅಂದಿದ್ರೆ ಚಾಲೆಂಜ್ ಸೋಲ್ತಿದ್ಲು, ಹೇಳಿದಾಳೆ ಅಂದ್ರೆ ಗೆದ್ಲು. ಅದೇ ಅವಳಿಗೆ ಗೆದ್ದಂಗೆ ಆಯ್ತಲ್ಲ, ಅದೇ ಅವಳಿಗೆ. ಖಾರ ಎಲ್ಲ ತಿಂದಿದ್ದು ಅದೆಲ್ಲ ಅದು ಚಾಲೆಂಜ್. ನೀನು ಆಗಲ್ಲ ಅಂತ ಹೇಳ್ಬೇಕಿತ್ತು. ಆಗಲ್ಲ ಅನ್ನೋ ಮಾತೇ ಇಲ್ಲ ಗೈಸ್. ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಆಗಲ್ಲ ಅನ್ನೋ ಮಾತೇ ಇಲ್ಲ ಅಂತ ಅವಳಿಗೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇದನ್ನು ಕೂಡ ಕಂಪ್ಲೀಟ್ ಮಾಡಿದ್ಲು. ಆಲ್ಮೋಸ್ಟ್ ಈಗ 4 ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾಳೆ. ನೆಕ್ಸ್ಟ್ ಚಾಲೆಂಜ್ ಏನು ಅಂತ ನೀವೇ ನೋಡಿ. ಚಾಲೆಂಜ್ ಬಂದ್ಬಿಟ್ಟು ಸ್ಟ್ರೇಂಜರ್ಸ್ ಜೊತೆ ಸೆಲ್ಫಿ ತೊಗೊಂಡು ಚಾಲೆಂಜ್ ಕೊಟ್ಟಿದ್ದೀನಿ. ಅವಳು ಅಕ್ಸೆಪ್ಟ್ ಅಂತ ಹೇಳಿದ್ದಾಳೆ. ಸರಿ ಬನ್ನಿ ನೋಡೋಣ, ಅವಳು ಯಾರ ಜೊತೆ ಸೆಲ್ಫಿ ತೊಗೊಳ್ತಾಳೆ, ಏನೆಲ್ಲ ಮಾತಾಡ್ತಾಳೆ, ಹೆಂಗೆಲ್ಲ ರಿಯಾಕ್ಟ್ ಮಾಡ್ತಾರೋ ಅವರು. ನೋಡೋಣ ಬನ್ನಿ. ಬಟ್ ಅವ್ರಿಗೆ ಈ ಥರ ಗಿಲೆಂಜ್ ಅಂತ ಏನೂ ಹೇಳಂಗಿಲ್ಲ. ಸುಮ್ಮನೆ ಹೋಗ್ಬೇಕು, ಸುಮ್ಮನೆ ಮಾತಾಡಿಸ್ಬೇಕು, ಸೆಲ್ಫಿ ತೊಗೋಬೇಕು, ಬರಬೇಕು. ಯೂಟ್ಯೂಬರ್ ಅಂತ ಗೊತ್ತಾಗಬಾರ್ದು. ಸರಿನಾ? ನಾನು ಬನ್ನಿ ಗಾಯ್ಸ್. ಇಲ್ಲೇ ಯಾರ ಹತ್ರ ಮಾತಾಡಬೇಕು ಅಂತ ನೋಡ್ತಾ ಇದ್ದಾಳೆ. ಇಲ್ಲೇ ಹುಡುಕ್ತಾ ಇದ್ದಾಳೆ. ಅಂತ ಹೇಳ್ಬೋದಾ? ಹೇಳಂಗಿಲ್ಲ. ಯೂಟ್ಯೂಬರ್ ಅಂತ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಲ್ವಾ, ಯೂಟ್ಯೂಬರ್ ಅಂತಲೂ ಹೇಳಂಗಿಲ್ಲ ಅಂತ. ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಲ್ವಾ, ಯೂಟ್ಯೂಬರ್ ಅಂತ ಹೇಳಂಗಿಲ್ಲ. ಅವ್ರಿಗೆ ಗೊತ್ತಾಗಂಗಿಲ್ಲ. ಸುಮ್ಮನೆ ಹೋಗ್ಬೇಕು, ಸುಮ್ಮನೆ ಮಾತಾಡಬೇಕು, ಫೋಟೋ ತೊಗೋಬೇಕು. ಈ ಹುಡುಗಿ ಮಾತಾಡಿಸ್ತೀಯ ನೋಡು. ಓಕೆ ಕೊಡಿಲಿ. ಇಲ್ಲಿ ಸಣ್ಣ ತಗೊಳ್ತಾರಂತೆ. ಅಲ್ಲಿ ಹುಡುಕ್ತಾ ಇದ್ದಾಳೆ, ಯಾರು ಬರ್ತಾ ಇಲ್ಲ. ಇವಳಿಗೆ ಯಾರು ಸಿಗ್ತಾನೂ ಇಲ್ಲ. ಒಬ್ರು ಸಿಕ್ಕಿದ್ರು. ನೋಡಿ ಎಂತ ದೊಡ್ಡ ಸ್ಟ್ರೇಂಜರ್ಸ್ಗಳು ಸಿಕ್ಕಿದ್ದಾರೆ. ಈ ಕಡೆ ಬಾರೆ, ಗಾಡಿ ಬರ್ತೈತೆ, ಸ್ಕೂಲ್ ಬಸ್. ಯೂಟ್ಯೂಬ್ ನೋಡ್ತೀರಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ಲಾಗಲ್ಲೇ ನೋಡ್ತೀರಾ ನೀವು? ಚಾನಲ್ ನೇಮ್ ಹೇಳೆ. ನೋಡ್ರಿ ಆಯ್ತಾ? ಅದ್ರಲ್ಲಿ ನೀವು ಬರ್ತೀರಾ? ಬಾಯ್. ನಾನು ಆಲ್ರೆಡಿ ಒಬ್ರು ಚಿಕ್ಕ ಮಕ್ಕಳದ್ದು ತಗೊಂಡೆ. ಅವಳು ಲೆಕ್ಕಕ್ಕಿಲ್ಲ ಅದೆಲ್ಲ ಅಂತ ಹೇಳಿದ್ದು. ಅದಕ್ಕೆ ಇನ್ನೊಬ್ರದ್ದು ತಗೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಬ್ರು ಆಂಟಿ ಹೋಗ್ತಾ ಇದ್ದಾರೆ, ಅವ್ರು ಏನಂತಾರ ಗೊತ್ತಿಲ್ಲ. ನೋಡೋಣ ಬನ್ನಿ. ಕೊನೆಗೂ ಸಿಕ್ಕಿದ್ರು ಗಾಯ್ಸ್ ಒಬ್ರು. ಜಲ್ದಿ ಗೊತ್ತಿಲ್ಲ, ಫುಲ್ ಭಯ ಜೋರಾಗಿ ತಗೊಳಮ್ಮ. ನೀನು ಜೋರಾಗಿ ಕೇಳೆ ಪಾಪ. ಅವ್ರಿಗೆ ಏನು ಕೇಳಿಸ್ತೋ ಇಲ್ಲೋ? ಕೇಳಿಸ್ತಾ? ನಾನು ಮಾತಾಡಿದವ್ರಿಗೆ ಕೇಳಿಸಿದ್ದೆ, ನಿನಗೆ ಕೇಳಿಸ್ತಿಲ್ಲ. ಓಕೆ ಬನ್ನಿ. ನಾನು ಯೂಟ್ಯೂಬರು. ಓಕೆ,
ಎಲ್ಲ ಹೇಳ್ತಾಳೆ. ನನ್ನ ಚಾನಲ್ ಬಂದುಬಿಟ್ಟು ಸತೀಶ್ ಡೈಲಿ ಬ್ಲಾಗ್ಸ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡಿ ನೀವು ಬಂದಿರ್ತೀರ. ಓಕೆ ಥ್ಯಾಂಕ್ ಯು ಈಟಿಂಗ್ ಚಾಲೆಂಜ್ ಇದೆ. ಸೊ ಅದಕ್ಕೆ ನಾನು ಒಂದು ಐಡಿಯಾ ಹಾಕ್ಕೊಂಡಿದ್ದೀನಿ. ನಾನು ತಿನ್ನಂಗಿಲ್ಲ ಗೋಲ್ಗೊಪ್ಪ, ಬಟ್ ಇವಳು ತಿನ್ಬೋದಲ್ಲ, ಹಾಗಾಗಿ ಸಾಕಾಗೋಷ್ಟು ನಾನು ಸಾಕು ಅನ್ನೋತಕ್ಕ ಅವ್ರು ಗೋಲ್ಗೊಪ್ಪ ತಿನ್ನಬೇಕು. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಪ್ಲೇಟ್ ಹೇಳ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಅವಳು ಎಷ್ಟು ಪ್ಲೇಟ್ ತಿಂತಾಳೆ ಅಂತ. ಗಾಯ್ಸ್ ಹೋಗ್ತಾ ಇದ್ದೀವಿ ಗೋಲ್ಗೊಪ್ಪ ಚಾಲೆಂಜ್ ಕಂಪ್ಲೀಟ್ ಮಾಡೋಣ ಅಂತ. ಓಪನ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಫೈನಲಿ ಗೋಲ್ಗೊಪ್ಪ ಅಂಗಡಿಗೆ ಬಂದ್ವಿ. ಇನ್ನು ರೆಡಿ ಮಾಡ್ತಾ ಇದ್ದಾರೆ, ಒಬ್ರು ಕಸ್ಟಮರಿಗೆ ಕೊಡ್ತಾ ಇದ್ದಾರೆ. ಸೊ ಇವಾಗ ನೋಡೋಣ ಅವಳು ಎಷ್ಟು ತಿಂತಾಳೆ ಅಂತ. ಸದ್ಯಕ್ಕೆ ನನಗೇನು ಆಗದೆ ಮನೆಗೆ ಹೋದರೆ ಸಾಕಾಗಿದೆ, ಇನ್ನೇನು ಇಲ್ಲ. ಗಾಯ್ಸ್ ಅವ್ರಿಗೆ ಕನ್ನಡನೇ ಬರಲ್ವಂತೆ, ಸುಮ್ಮನೆ ಕನ್ನಡದಲ್ಲಿ ಮಾತಾಡ್ತಾನೆ ಇದ್ದೀನಿ ನಾನು. ಅಟ್ಲೀಸ್ಟ್ ಕೇಳಬೇಕು ತಾನೇ ಕನ್ನಡ ಬರುತ್ತೆ, ಸುಮ್ಮನೆ ಮಾತಾಡ್ತಾನೆ ಅವಳೆ. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಆಮೇಲೆ ಆ ಪಕ್ಕದಲ್ಲಿರೋ ಹುಡುಗಿ ಪಾಪ ಹೇಳಿದ್ರು ಎಲ್ಲ ಅವ್ರಿಗೆ ಕನ್ನಡ ಬರಲ್ಲ ಅಂತ. ಕ್ಯಾಮ್ರಾ ಸೆಟ್ ಮಾಡ್ಕೊಳ್ತಾಳಕ್ಕ, ನನ್ನರಲ್ಲೂ ಬೇಕು ವಿಡಿಯೋ ಅಂತ. ವ್ಲಾಗ್ ಮಾಡ್ತಾವ ಅವಳು. ಬಾಯಲ್ಲೆಲ್ಲ ನೀರು ಬರ್ತೈತೆ, ನಾನು ತಿನ್ನಂಗಿಲ್ಲ ಏನಿಲ್ಲ. ಇಲ್ಲಿ ಬಾ, ಸ್ವಲ್ಪ ಮುಂದಕ್ಕೆ ಬಾರೆ, ಈ ಕಡೆ ಬಾ. ನಿಂದೇನು ಬಂದಿಲ್ಲ ಬಿಡು, ತಲೆ ಕೆಡಿಸ್ಕೊಬೇಡ. ಎರಡು ಫುಲ್ ಪ್ಲೇಟ್, 1 ಪ್ಲೇಟ್. ಅಯ್ಯೋ ಗಾಯ್ಸ್ ನನಗೆ ಗೊತ್ತೇ ಇರಲಿಲ್ಲ 10 ರುಪೀಸ್ ಅಂದ್ಬಿಟ್ಟೆ. 10 ರುಪೀಸ್ದು ಅಂತ ಅಂದೆ, ಅದಕ್ಕೆ ಅವ್ರ ಪಾಪ 3 ಹಾಕಿದ್ರು. ಎಷ್ಟಾಗುತ್ತೋ ಅಷ್ಟು. ಎಷ್ಟು ತಿಂತಾಳೆ ಅಂತ ನೋಡೋಣ. ಸಖತ್ ಇಷ್ಟಪಡ್ತೀನಿ, ನಂಗೆ ಗೋಲ್ಗೊಪ್ಪ ತುಂಬ ಇಷ್ಟ ಅನ್ನೋಳು, ಹಾಗಾಗಿ ಎಷ್ಟು ತಿಂತಾಳೆ ಅಂತ ನೋಡೋಣ. ನೀನು ಊಟಕ್ಕಿಂತ ಮುಂಚೆ 1 ಅವರ್ ಮುಂಚೆ ಬಂದಿರೋ ತಿಂತಿದ್ದೆ, ಈಗ ಕರ್ಕೊಂಡ್ಬಂದು ಏನಾಗಲ್ಲ, ಓಪನ್ ಆಗಿರೋದು ಇವಾಗ. ಎಷ್ಟಾಯ್ತು? 5. ಯಾಕೆ ಇಷ್ಟು ತಿನ್ನೋಕ್ಕೆ ಅಷ್ಟಿಷ್ಟನಾ ಗಾಯ್ಸ್? ಚಾಲೆಂಜ್ ಅವಳು ಬರೀ 1 ಪ್ಲೇಟ್ಗೆ ಸುಸ್ತಾದ್ಲು. ಇಲ್ಲಿಗೆ ಅವಳು ಚಾಲೆಂಜ್ ಕಂಪ್ಲೀಟ್ ಆಯ್ತಂತೆ, ಸಾಕಂತ ಅವಳಿಗೆ. ಅಕ್ಕ ಅಂತಾರಲ್ಲ ಅದನ್ನು ತಿಂತವಳೆ, ನನಗೆ ಬಾಯಲ್ಲಿ ನೀರು ಬರ್ತೈತೆ. ಬೇಕು ಅಂತಾನೆ ಅವಳು ಕೈ ಕೊಟ್ಟಿದ್ದೀನಿ, ಹಿಡ್ಕೋನ ತಿಂತೀನಿ ಅಂತ. ತಿನ್ನಂಗಿಲ್ಲ, ಮಾಡೋಂಗಿಲ್ಲ. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ಲು. ಆಲ್ರೆಡಿ ಟೈಮ್ ಬೇರೆ ಆಗ್ಬಿಟ್ಟೈತೆ. ಇಷ್ಟು ಸಾಕು ಚಾಲೆಂಜ್ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮನೆಗೆ ಹೋಗಿ ಊಟ ಮಾಡುವಾಗ ಎಲ್ಲ ನೋಡ್ಕೊಂಡಿರಿ. ನೆಕ್ಸ್ಟ್ ನಾನು ಕೊಡ್ತೀನಿ ನೋಡಿ, ಎಷ್ಟು ಟಫ್ ಇರಬೇಕು. ಕೊಡಂತೆ ಮಾಡ್ತೀನಿ ಬಾ. ಅಲ್ಲ ಈಗ ಊಟ ಗೀಟ ಎಲ್ಲ ಮಾಡಿಕೊಂಡು ಅವಳು ಮತ್ತೆ ಹೊರಡಬೇಕು, ಹಾಗಾಗಿ ತುಂಬ ಟೈಮ್ ಆಗಿದೆ. ಇಷ್ಟು ಸಾಕು ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಾಲೆಂಜ್ನ. ನೆಕ್ಸ್ಟ್ ಬನ್ನಿ ಒಳಗಡೆ ಊಟ ಎಲ್ಲ ಏನೇನಿದೆ ಅಂತ ನೋಡೋಣ. ಫೈನಲಿ ಚಾಲೆಂಜ್ ಎಲ್ಲ ಕಂಪ್ಲೀಟ್ ಆಯಿತು. ಈ ಗೋಲ್ಗೊಪ್ಪ ಚಾಲೆಂಜ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಅವಳ ಕೈಯಲ್ಲಿ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಜಸ್ಟ್ ಒಂದು 6-7 ಏನೋ ತಿಂದು ಅಷ್ಟಕ್ಕೆ ಸುಸ್ತಾಗ್ಬಿಟ್ಲು. 7-8 ಆಯಿತು. 8 ಅಂದ್ಕೊಡಿ, ಆಯಿತು. ಅವಳ ಹತ್ರ ಏನು ವಾದ ಮಾಡೋದು. 8 ತಿಂದ್ಲಂತೆ, ಆಯಿತು. 8 ತಿಂದಿದ್ದಾಳೆ. ಓಕೆ, ಇಷ್ಟು ಚಾಲೆಂಜ್ನ ಅವಳು ಕಂಪ್ಲೀಟ್ ಮಾಡಿದ್ದಾಳೆ. ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಅವಳು ಮತ್ತೆ ವಾಪಸ್ ಹೋಗ್ಬೇಕಲ್ಲ, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಾಲೆಂಜನ್ನ. ಎಷ್ಟುನ ಊಟ ಮಾಡೋದಿತ್ತು, ಅದಕ್ಕೆ ಎಲ್ಲ ತಿಂತಾ ಇದ್ದೆ. ಇನ್ನೂ ಚೆನ್ನಾಗಿ ದುಡ್ಡು ಬೋಳಿಸ್ತಾ ಇದ್ದೆ. ಏನೋ ಬನ್ನಿ ನೆಕ್ಸ್ಟು ಊಟ ಗೀಟ ಎಲ್ಲ ಮಾಡಿಕೊಂಡು ಅವಳನ್ನ ಕಳಿಸ್ಬೇಕು, ಬೇಜಾರಾಗುತ್ತೆ. ಏನು ಮಾಡ್ತಿದ್ದೀಯೇ? ರವೆ ಪರೋಟ ಮಾಡ್ತಾ ಇದ್ದೀನಮ್ಮ ನಿನಗೆ. ಸಾಕಾ? ಕೈ ಸುಡಲ್ವಿನಿ? ನನಗೆ ಅಭ್ಯಾಸ ಆಗೋಗಿದೆ. ಈಗ ಪರೋಟೋ ಮಾಡಿಕೊಟ್ಟಿದ್ದಾಳೆ, ತಿನ್ನಬೇಕು. ಊಟ ಎಲ್ಲ ತಂದು ಕೊಟ್ವಿ, ಊಟನೂ ಮಾಡಿದ್ಲು. ಹಾಗೆ ಅವಳು ಬಂದಿದ್ಲು ಅಂತ ಸ್ಪೆಷಲ್ ಮಾಡಿದ್ದೆ. ಊಟ ಮಾಡಿದ್ಲು. ಊಟ ಮಾಡಿಬಿಟ್ರೆ ಟೈಮ್ ಆಗುತ್ತೆ ಅಂತ ಆಟೋ ಹಾಗೆ ಬುಕ್ ಮಾಡ್ಕೊಂಡ್ವಿ. ಬೇಜಾರಾಗುತ್ತೆ ಅವಳು ಹೋಗ್ತಾಳೆ ಅಂದರೆ, ಆದರೂ ಹೋಗಲೇಬೇಕಲ್ಲ. ಕೆಳಗೆ ಹೊರಟ್ವಿ, ಆಟೋ ಬಂತು ಅಂತ. ಅಷ್ಟರಲ್ಲಿ ಒಂದು ಕಾಲ್ ಬಂತು ಅವಳಿಗೆ, ಮೆಹಂದಿ ಆರ್ಡ್ರ್ ಇತ್ತು. ಅದ್ರದ್ದು ನೋಡಿ ಎಂಥ ಜಾಕ್ಪಾಟ್ ಅವಳದು, ಒಂದ್ಮೇಲೆ ಒಂದು
ನಾನು ನೋಡೋಕೆ ಬಂದಿದ್ದಾಳಲ್ಲ ಅದಕ್ಕೆ. ಇಲ್ಲ ಗಾಯ್ಸ್, ನಿಜವಾಗ್ಲೂ 1 ಮಂತ್ ಆಯಿತು, ಒಂದು ಆರ್ಡ್ರೇ ಇಲ್ಲ, ಈಗ ಬಂದಿರೋದು. ಏನಾದರೂ ಮೆಹಂದಿ ಯಾರಾದರೂ ನೋಡಿದ್ರೆ ಎಲ್ಲಿಗೆ ಬಂದರೂ ಕೂಡ ಹಾಕ್ತಾಳೆ, ಎಲ್ಲಿ ಬಂದು ಕೂಡ ಹಾಕ್ತಾಳೆ. ಮೆಹಂದಿ ಡಿಸೈನ್ಸ್ ಎಲ್ಲ ಬೇಕಿದ್ರೆ ನಾನು ಇದರಲ್ಲಿ ಹಾಕ್ತೀನಿ, ಡಿ ಎಮ್ ಮಾಡ್ತೀನಿ, ಇವಳ ನಂಬರ್ ಕೂಡ ಡಿ ಎಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಆರ್ಡ್ರ್ ಇತ್ತು ಅಂದರೆ ಹೇಳಿ ಅವಳಿಗೆ. ಕಮೆಂಟ್ ಈಗ ಕಮೆಂಟ್ ಮಾಡಿದ್ರೆ ಡಿ ಎಮ್ ಮಾಡ್ತಾರೆ. ಸಾರಿ, ನಾವು ಹೊಸಬ್ರಲ್ಲ, ನಮಗೇನು ಗೊತ್ತಾಗಲ್ಲ ಅಷ್ಟು. ಇದು ಏನದು ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ, ಹೊರಟಿದ್ದಾಳೆ ಅವಳು. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅವ್ರ ಮನೆಗೆ ಅವಳನ್ನ ಕಳಿಸ್ಬೇಕಲ್ಲ.